ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ಕರ್ನಾಟಕದಲ್ಲಿ ನೆರೆಯ ಆತಂಕವನ್ನು ಸೃಷ್ಟಿಸಿದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ತೊಂದರೆ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯ ಕೃಷ್ಣೆಯ ಆರ್ಭಟಕ್ಕೆ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಯಾದಗಿರಿಯಲ್ಲಿ ಕೃಷ್ಣೆ ರೌದ್ರಾವತಾರ, ಮುಳುಗಿದ ಶ್ರೀ ಛಾಯಾ ಭಗವತಿ ದೇಗುಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಯಾದಗಿರಿಗೂ ಕೂಡ ಪ್ರವಾಹ ತಂದಿಟ್ಟಿದೆ. ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬಂದಿದೆ. ಡ್ಯಾಂನಿಂದ ಬರೋಬ್ಬರಿ 2,60,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇದರಿಂದ ಹುಣಸಗಿಯ ನಾರಾಯಣಪುರ ಗ್ರಾಮದ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಟ್ಟದ ಮಧ್ಯ ದಾಟಿ ಹರಿದು ಹೋಗ್ತಿರುವಂತಹ ಕೃಷ್ಣೆಯ ಒಂದು ರೌದ್ರ ರಮಣೀಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯ ನೀರಿನ ಅಲೆಗಳು ಅಪ್ಪಳಿಸ್ತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅಪ್ಪಳಿಸ್ತಾ ಇದ್ದಾವೆ. ಸಾಕಷ್ಟು ಈಗ ಈ ಒಂದು ದೇಗುಲ ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಈ ನೀರು ಈ ಒಂದು ನದಿ ಪಾತ್ರದ ಜನರಲ್ಲೂ ಕೂಡ ಈಗಾಗಲೇ ಆತಂಕ ಕೂಡ ಎದುರಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಈ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ಛಾಯಾ ಭಗವತಿ ದೇವಸ್ಥಾನ ಕೂಡ ಈಗ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಏನು ಛಾಯಾ ಭಗವತಿ ಅಂದರೆ ಸೂರ್ಯದೇವನ ಪತ್ನಿ ಛಾಯಾದೇವತಿ ಕೃಷ್ಣಾ ನದಿ ತಟದಲ್ಲಿ ನೆಲೆಸಿದಾಳೆ ಅನ್ನುವಂಥ ಪ್ರತಿ ಇರುವಂಥ ದೇವಸ್ಥಾನ. ಆದರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಬಾರಿಯೂ ಈ ಒಂದು ಕೃಷ್ಣಾ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಮುಳುಗಡೆ ಆಗುತ್ತೆ. ದೇವಸ್ಥಾನದ ಅರ್ಚಕರು ದೂರಲ್ಲೇ ಉತ್ಸವ ಮೂರ್ತಿಯನ್ನಿಟ್ಟು ನಿತ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಕ್ತರು ಕೂಡ ಉತ್ಸವ ಮೂರ್ತಿ ಬಳಿಗೆ ದೇವಿ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದಾರೆ. ನಿನ್ನೆ 10 ಗಂಟೆಗೆ ಪೂಜೆ ಮಾಡಿ ಬಂದದ್ದು ಇವತ್ತು ಗುಡ್ಡಕ್ಕೆ ಗೊತ್ತಾಗಿಲ್ಲ. ಪೂಜೆ ಇಲ್ಲೇ ಮಾಡಿ ಮ್ಯಾಗ ಉತ್ಸವ ಮೂರ್ತಿ ಜನ ಪೂಜೆ ಮಾಡಿ ಜನ ಹೋಯ್ತದೆ. ಸದ್ಯ ಕೃಷ್ಣಾ ನದಿಯ ಪ್ರವಾಹ ಕಡಿಮೆಯಾಗುವಂತಹ ಲಕ್ಷಣ ಅಂತೂ ಕಾಣ್ತಿಲ್ಲ. ನದಿ ತೀರದ ಬಳಿ ಜನರು ಹಾಗೂ ಜಾನುವಾರು ತೆರಳದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ಕರ್ನಾಟಕದಲ್ಲಿ ನೆರೆಯ ಆತಂಕವನ್ನು ಸೃಷ್ಟಿಸಿದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ತೊಂದರೆ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯ ಕೃಷ್ಣೆಯ ಆರ್ಭಟಕ್ಕೆ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಯಾದಗಿರಿಯಲ್ಲಿ ಕೃಷ್ಣೆ ರೌದ್ರಾವತಾರ, ಮುಳುಗಿದ ಶ್ರೀ ಛಾಯಾ ಭಗವತಿ ದೇಗುಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಯಾದಗಿರಿಗೂ ಕೂಡ ಪ್ರವಾಹ ತಂದಿಟ್ಟಿದೆ. ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬಂದಿದೆ. ಡ್ಯಾಂನಿಂದ ಬರೋಬ್ಬರಿ 2,60,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇದರಿಂದ ಹುಣಸಗಿಯ ನಾರಾಯಣಪುರ ಗ್ರಾಮದ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಟ್ಟದ ಮಧ್ಯ ದಾಟಿ ಹರಿದು ಹೋಗ್ತಿರುವಂತಹ ಕೃಷ್ಣೆಯ ಒಂದು ರೌದ್ರ ರಮಣೀಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯ ನೀರಿನ ಅಲೆಗಳು ಅಪ್ಪಳಿಸ್ತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅಪ್ಪಳಿಸ್ತಾ ಇದ್ದಾವೆ. ಸಾಕಷ್ಟು ಈಗ ಈ ಒಂದು ದೇಗುಲ ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಈ ನೀರು ಈ ಒಂದು ನದಿ ಪಾತ್ರದ ಜನರಲ್ಲೂ ಕೂಡ ಈಗಾಗಲೇ ಆತಂಕ ಕೂಡ ಎದುರಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಈ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ಛಾಯಾ ಭಗವತಿ ದೇವಸ್ಥಾನ ಕೂಡ ಈಗ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಏನು ಛಾಯಾ ಭಗವತಿ ಅಂದರೆ ಸೂರ್ಯದೇವನ ಪತ್ನಿ ಛಾಯಾದೇವತಿ ಕೃಷ್ಣಾ ನದಿ ತಟದಲ್ಲಿ ನೆಲೆಸಿದಾಳೆ ಅನ್ನುವಂಥ ಪ್ರತಿ ಇರುವಂಥ ದೇವಸ್ಥಾನ. ಆದರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಬಾರಿಯೂ ಈ ಒಂದು ಕೃಷ್ಣಾ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಮುಳುಗಡೆ ಆಗುತ್ತೆ. ದೇವಸ್ಥಾನದ ಅರ್ಚಕರು ದೂರಲ್ಲೇ ಉತ್ಸವ ಮೂರ್ತಿಯನ್ನಿಟ್ಟು ನಿತ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಕ್ತರು ಕೂಡ ಉತ್ಸವ ಮೂರ್ತಿ ಬಳಿಗೆ ದೇವಿ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದಾರೆ. ನಿನ್ನೆ 10 ಗಂಟೆಗೆ ಪೂಜೆ ಮಾಡಿ ಬಂದದ್ದು ಇವತ್ತು ಗುಡ್ಡಕ್ಕೆ ಗೊತ್ತಾಗಿಲ್ಲ. ಪೂಜೆ ಇಲ್ಲೇ ಮಾಡಿ ಮ್ಯಾಗ ಉತ್ಸವ ಮೂರ್ತಿ ಜನ ಪೂಜೆ ಮಾಡಿ ಜನ ಹೋಯ್ತದೆ. ಸದ್ಯ ಕೃಷ್ಣಾ ನದಿಯ ಪ್ರವಾಹ ಕಡಿಮೆಯಾಗುವಂತಹ ಲಕ್ಷಣ ಅಂತೂ ಕಾಣ್ತಿಲ್ಲ. ನದಿ ತೀರದ ಬಳಿ ಜನರು ಹಾಗೂ ಜಾನುವಾರು ತೆರಳದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ಕರ್ನಾಟಕದಲ್ಲಿ ನೆರೆಯ ಆತಂಕವನ್ನು ಸೃಷ್ಟಿಸಿದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ತೊಂದರೆ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯ ಕೃಷ್ಣೆಯ ಆರ್ಭಟಕ್ಕೆ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ.
ಯಾದಗಿರಿಯಲ್ಲಿ ಕೃಷ್ಣೆ ರೌದ್ರಾವತಾರ, ಮುಳುಗಿದ ಶ್ರೀ ಛಾಯಾ ಭಗವತಿ ದೇಗುಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಯಾದಗಿರಿಗೂ ಕೂಡ ಪ್ರವಾಹ ತಂದಿಟ್ಟಿದೆ. ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬಂದಿದೆ. ಡ್ಯಾಂನಿಂದ ಬರೋಬ್ಬರಿ 2,60,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇದರಿಂದ ಹುಣಸಗಿಯ ನಾರಾಯಣಪುರ ಗ್ರಾಮದ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಟ್ಟದ ಮಧ್ಯ ದಾಟಿ ಹರಿದು ಹೋಗ್ತಿರುವಂತಹ ಕೃಷ್ಣೆಯ ಒಂದು ರೌದ್ರ ರಮಣೀಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯ ನೀರಿನ ಅಲೆಗಳು ಅಪ್ಪಳಿಸ್ತಿದ್ದಾವೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅಪ್ಪಳಿಸ್ತಾ ಇದ್ದಾವೆ. ಸಾಕಷ್ಟು ಈಗ ಈ ಒಂದು ದೇಗುಲ ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಈ ನೀರು ಈ ಒಂದು ನದಿ ಪಾತ್ರದ ಜನರಲ್ಲೂ ಕೂಡ ಈಗಾಗಲೇ ಆತಂಕ ಕೂಡ ಎದುರಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಈ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ಛಾಯಾ ಭಗವತಿ ದೇವಸ್ಥಾನ ಕೂಡ ಈಗಾಗಲೇ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಏನು ಛಾಯಾ ಭಗವತಿ ಅಂದರೆ ಸೂರ್ಯದೇವನ ಪತ್ನಿ ಛಾಯಾದೇವತಿ ಕೃಷ್ಣಾ ನದಿ ತಟದಲ್ಲಿ ನೆಲೆಸಿದಾಳೆ ಅನ್ನುವಂಥ ಪ್ರತಿ ಇರುವಂಥ ದೇವಸ್ಥಾನ. ಆದರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಬಾರಿಯೂ ಈ ಒಂದು ಕೃಷ್ಣಾ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಮುಳುಗಡೆ ಆಗುತ್ತೆ. ದೇವಸ್ಥಾನದ ಅರ್ಚಕರು ದೂರಲ್ಲೇ ಉತ್ಸವ ಮೂರ್ತಿಯನ್ನಿಟ್ಟು ನಿತ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಕ್ತರು ಕೂಡ ಉತ್ಸವ ಮೂರ್ತಿ ಬಳಿಗೆ ದೇವಿ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದಾರೆ. ನಿನ್ನೆ 10 ಗಂಟೆಗೆ ಪೂಜೆ ಮಾಡಿ ಬಂದದ್ದು ಮತ್ತು ಗುಡ್ಡಕ್ಕೆ ಗೊತ್ತೋಗಿಲ್ಲ. ಪೂಜೆ ಇಲ್ಲೇ ಮಾಡಿ ಮ್ಯಾಗ ಔಷಧ ಮುಟ್ಟು ತೊಗೊಂಡು ಜನ ಪೂಜೆ ಮಾಡಿ ಜನ ಹೋಯ್ತದೆ. ಸದ್ಯ ಕೃಷ್ಣಾ ನದಿಯ ಪ್ರವಾಹ ಕಡಿಮೆಯಾಗುವಂತಹ ಲಕ್ಷಣ ಅಂತೂ ಕಾಣ್ತಿಲ್ಲ. ನದಿ ತೀರದ ಬಳಿ ಜನರು ಹಾಗೂ ಜಾನುವಾರು ತೆರಳದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ಕರ್ನಾಟಕದಲ್ಲಿ ನೆರೆಯ ಆತಂಕವನ್ನು ಸೃಷ್ಟಿಸಿದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ತೊಂದರೆ ಉಂಟಾಗಿದೆ. ಯಾದಗಿರಿ ಜಿಲ್ಲೆಯ ಕೃಷ್ಣೆಯ ಆರ್ಭಟಕ್ಕೆ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಯಾದಗಿರಿಯಲ್ಲಿ ಕೃಷ್ಣೆ ರೌದ್ರಾವತಾರ, ಮುಳುಗಿದ ಶ್ರೀ ಛಾಯಾ ಭಗವತಿ ದೇಗುಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಯಾದಗಿರಿಗೂ ಕೂಡ ಪ್ರವಾಹ ತಂದಿಟ್ಟಿದೆ. ಬಸವಸಾಗರ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬಂದಿದೆ. ಡ್ಯಾಂನಿಂದ ಬರೋಬ್ಬರಿ 2,60,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇದರಿಂದ ಹುಣಸಗಿಯ ನಾರಾಯಣಪುರ ಗ್ರಾಮದ ಛಾಯಾ ಭಗವತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಬೆಟ್ಟದ ಮಧ್ಯ ದಾಟಿ ಹರಿದು ಹೋಗ್ತಿರುವಂತಹ ಕೃಷ್ಣೆಯ ಒಂದು ರೌದ್ರ ರಮಣೀಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯ ನೀರಿನ ಅಲೆಗಳು ಅಪ್ಪಳಿಸ್ತಿದ್ದಾವೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಅಪ್ಪಳಿಸ್ತಾ ಇದ್ದಾವೆ. ಸಾಕಷ್ಟು ಈಗ ಈ ಒಂದು ದೇಗುಲ ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಈ ನೀರು ಈ ಒಂದು ನದಿ ಪಾತ್ರದ ಜನರಲ್ಲೂ ಕೂಡ ಈಗಾಗಲೇ ಆತಂಕ ಕೂಡ ಎದುರಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಸಾಕಷ್ಟು ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಈ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ಛಾಯಾ ಭಗವತಿ ದೇವಸ್ಥಾನ ಕೂಡ ಈಗಾಗಲೇ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಏನು ಛಾಯಾ ಭಗವತಿ ಅಂದರೆ ಸೂರ್ಯದೇವನ ಪತ್ನಿ ಛಾಯಾದೇವತಿ ಕೃಷ್ಣಾ ನದಿ ತಟದಲ್ಲಿ ನೆಲೆಸಿದಾಳೆ ಅನ್ನುವಂಥ ಪ್ರತಿ ಇರುವಂಥ ದೇವಸ್ಥಾನ. ಆದರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಬಾರಿಯೂ ಈ ಒಂದು ಕೃಷ್ಣಾ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಮುಳುಗಡೆ ಆಗುತ್ತೆ. ದೇವಸ್ಥಾನದ ಅರ್ಚಕರು ದೂರಲ್ಲೇ ಉತ್ಸವ ಮೂರ್ತಿಯನ್ನಿಟ್ಟು ನಿತ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಭಕ್ತರು ಕೂಡ ಉತ್ಸವ ಮೂರ್ತಿ ಬಳಿಗೆ ದೇವಿ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದಾರೆ. ನಿನ್ನೆ 10 ಗಂಟೆಗೆ ಪೂಜೆ ಮಾಡಿ ಬಂದದ್ದು ಮತ್ತು ಗುಡ್ಡಕ್ಕೆ ಗೊತ್ತೋಗಿಲ್ಲ. ಪೂಜೆ ಇಲ್ಲೇ ಮಾಡಿ ಮ್ಯಾಗ ಔಷಧ ಮುಟ್ಟು ತೊಗೊಂಡು ಜನ ಪೂಜೆ ಮಾಡಿ ಜನ ಹೋಯ್ತದೆ. ಸದ್ಯ ಕೃಷ್ಣಾ ನದಿಯ ಪ್ರವಾಹ ಕಡಿಮೆಯಾಗುವಂತಹ ಲಕ್ಷಣ ಅಂತೂ ಕಾಣ್ತಿಲ್ಲ. ನದಿ ತೀರದ ಬಳಿ ಜನರು ಹಾಗೂ ಜಾನುವಾರು ತೆರಳದಂತೆ ಬ್ಯಾರಿಕೇಡ್ ಹಾಕಲಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.